ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದೀಪ್ತಿ ರೆಡ್ಡಿ ಯೂಟ್ಯೂಬ್ ಚಾನಲ್. ನಾನು ಮಿನಿ ಲಾಗ್ ಅಪ್ಲೋಡ್ ಮಾಡಿದ್ದೆ ಗಾಯ್ಸ್. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಎಲ್ಲರೂ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಎಲ್ಲ ಫಸ್ಟ್ ವೀಡಿಯೋನ ತುಂಬ ಚೆನ್ನಾಗಿ ಮಾಡಿದ್ಯಾ. ಜಸ್ಟ್ ನಾನು ಅಷ್ಟು ಎಫರ್ಟ್ ಹಾಕಿ ಮಾಡಿರೋದಕ್ಕೂ ನಂಗೆ ತುಂಬ ಖುಷಿ ಆಯಿತು ಗೈಸ್. ಸೊ ನಾನು ಇವತ್ತು ಫುಲ್ ನನ್ನ ಡೇ ರೋಟೀನ್ನ ನಿಮಗೆ ಜಸ್ಟ್ ನಾನು ಕ್ಲಿಪ್ಸ್ ತೊಗೊಂಡು ಹಾಕಿದ್ದೆ. ಇವತ್ತು ನಾನು ಫುಲ್ ಡೇ ಏನಿದೆಯೋ ಆ ಫುಲ್ಲು ರೋಟೀನ್ನ ಹಾಕಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ನನ್ನ ಡೇ ಹೇಗಿರುತ್ತೆ ಅಂತ ನೋಡೋಣ. ನಾನು ಮಿನಿ ಲಾಗಲ್ಲಿ ಹೇಳ್ದಂಗೆ ನನಗೆ ಡೈಲಿ ಬಿಸ್ನೆಟ್ಕೊಂತ ಅಭ್ಯಾಸ ಗೈಸ್. ನಾನು ಹೇಳಿಲ್ವಾ ನೆನ್ನೆ ಎಲ್ಲ ಕಿತ್ತು ಹಾಕೋದು ಇವಳ್ದೆ ಕೆಲಸ. ನಮ್ಮ ಮನೇಲಿ ಏನೇ ಹರಡಿದ್ರು ಇವಳೇ ಹರಡ್ತಾಳೆ. ಏನಾದರೂ ಅಡುಗೆ ಮನೆಯದೆಲ್ಲ ಹಾಲಿಗೆ ತಗೊಂಡು ಹೋಗ್ತಾಳೆ, ಹಾಲಲ್ಲಿರೋದೆಲ್ಲ ಅಡುಗೆ ಮನೆಗೆ ತಂದು ಹಾಕ್ತಾಳೆ ಗೈಸ್. ನಾನಿವತ್ತು ಪೊಂಗಲ್ ಮಾಡಿದ್ದೀನಿ. ಪೊಂಗಲ್ ದೆನ್ ಚಟ್ನಿ ಮಾಡಿದ್ದೀನಿ. ಪೊಂಗಲು ಗೊಜ್ಜು, ನಮ್ಮ ಕಡೆ ಗೊಜ್ಜು ಅಂತಾರೆ, ಕೆಲವರು ಚಟ್ನಿ ಅಂತಲೂ ಅಂತಾರೆ. ಪೊಂಗಲು ಗೊಜ್ಜು ಮಾಡಿದ್ದೀನಿ ಗೈಸ್. ನಾನು ಪಾಪುಗೆ ಊಟ ಮಾಡ್ಸೋಕ್ಕಂತ ನಾನು ಆಲ್ರೆಡಿ ತೆಗೆದುಕೊಂಡಿದ್ದೀನಿ. ಬನ್ನಿ ಗೈಸ್, ಊಟ ಮಾಡೋಣ, ಊಟ ಮಾಡಿಸೋಣ ಪಾಪುಗೆ. ನಿಚ್ಚು ಕುಂತ ಅಮ್ಮ ನೋಡಿ ಗೈಸ್, ಒಂದು ತುತ್ತೂ ಸರಿ ತಿಂದಿಲ್ಲ. ಹೋಗಿ ಆಟ ಆಡಬೇಕು. ನಿಶು ಬಾಮ್ಮ, ಸ್ವಲ್ಪ ತಿನ್ನು ಬಾಮ್ಮ. ನಿಶು ಅವಳಿರೋ ಹತ್ರನೇ ಹೋಗೋಗಿ ತಿನ್ನಿಸ್ಬೇಕು ಗೈಸ್, ತಿನ್ನೋದೇ ಇಲ್ಲ. ಬಾ ಆಯಿತು, ಇರೋ ತಿನ್ನಿಸ್ತೀನಿ, ತಗೋ. ಇವಾಗಲ್ಲ ಗೈಸ್, ಯಾವಾಗಲೂ ಅಷ್ಟೇ ಇವಳು. ಇವಾಗಿನ್ನೂ ಎದ್ದಿದ್ದಾರೆ ನಮ್ಮ ಹಸ್ಬೆಂಡು. ಸ್ನಾನಕ್ಕೆ ಹೋದ್ರು. ಪಪ್ಪು ಸ್ನಾನಕ್ಕೆ ಹೋಗಿದ್ಯಾ? ಸರಿ ನಿಶಾ ಅಪ್ಪ ಎಲ್ಲಿ? ಅಪ್ಪ ಎಲ್ಲಿ ನೋಡು. ಅಪ್ಪ ಎಲ್ಲಿ? ಅಪ್ಪ ಎಲ್ಲಿ? ಇದುಳ್ದು ಬೈಕು ಗೈಸ್. ನಿಂದ ನಿಂಚು ಬೈಕು? ನಿಂದಮ್ಮ ಬೈಕು? ನನಗೆ ಕೊಡಮ್ಮ ನಿನ್ನ ಬೈಕು. ನಿಚ್ಚು ನನಗೆ ಕೊಡೆ ಬಂಗಾರಿ, ತಗ. ನಿಶಾ ಅಪ್ಪು ಡೋರ್ ಬಿಡಿ. ಅಪ್ಪ ಅನ್ನು. ಅಪ್ಪನಮ್ಮ. ಅಪ್ಪ ಇಲ್ಲಿ. ಅಪ್ಪ ಎಲ್ಲೈತೇಳು? ಅಪ್ಪ ಎಲ್ಲೈತೇಳು? ಅಪ್ಪ ಎಲ್ಲಿ? ಅಪ್ಪ ಎಲ್ಲಿ ಹೇಳು? ಅಪ್ಪ ಎಲ್ಲಿ? ಹ್ಞೂ, ಅಪ್ಪ ಎಲ್ಲಿ? ನಿಶೋ ಗೈಸ್, ಆ್ಯಕ್ಚುಲಿ ನನ್ನ ಮೈಕ್ ಇಲ್ಲ, ಜಸ್ಟ್ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಮೈಕ್ನ ನಾನು ಬುಕ್ ಮಾಡಿದ್ದೀನಿ, ಮೇ ಬಿ ಇವತ್ತು ಬರ್ಬೋದು. ಮೈಕು, ಟ್ರೈಪಾಡು ಎಲ್ಲ ತೊಗೋಬೇಕಲ್ಲ ಗೈಸ್. ಸ್ಟಾರ್ಟ್ ಮಾಡಿದ್ದೀನಿ, ನೋಡೋಣ ಹೆಂಗೆ ಡ್ರೋ ಆಗುತ್ತೆ ಅಂತೇಳಿ. ದಯವಿಟ್ಟು ಎಲ್ಲರೂ ಯಾರ್ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ ಹತ್ರನೂ ಸಬ್ಸ್ಕ್ರೈಬ್ ಮಾಡಿಸಿ. ಆ್ಯಕ್ಚುಲಿ ಹೊರಗಡೆ ಜನ ಆದರೂ ಮಾಡಿಬಿಡ್ತಾರೇನೋ, ನಮಗೆ ಗೊತ್ತಿರೋರಂತೂ ಇವಳ್ದೇನು ಬಿಡು ಅಂತ ಮಾಡೋದೇ ಇಲ್ಲ ಗೈಸ್. ಮಾಡಿದವ್ರು ಮಾಡಲಿ. ನನಗೆ ಯಾರ್ಯಾರೆಲ್ಲ ನನ್ನ ಇಷ್ಟಪಡ್ತಾರೋ, ನನ್ನ ನೋಡ್ಬೇಕಂತಾರೋ, ನನ್ನ ಮಗಳನ್ನ ನೋಡ್ಬೇಕಂತಾರೋ, ಮೇನ್ ನನ್ನ ಮಗಳಿಗೋಸ್ಕರನೇ ವಿಡಿಯೋ ಮಾಡಬೇಕು ಅನಿಸುತ್ತೆ ಗೈಸ್. ಅಷ್ಟು ತರಲೆ ಮಾಡ್ತಾಳೆ. ನಿಶು ಬಾಯ್ ಮಾಡು. ಬಾಯ್ ನಿಶು, ಬಾಯ್. ಇಲ್ಲಿ ನೋಡಿ, ಇಲ್ಲಿ ಮಾಡಮ್ಮ. ಅದ್ರ ಮೇಲೆ ಕುತ್ಕೊಳ್ಳೋದೇ ಇಲ್ಲ ಗೈಸ್, ಬರೀ ಎಳಿಯೋದೇ ಆಡೋದೆ. ಹಾಂ ತಗ. ನಿಶು ನಿಶಿ ಜೊತೆ ಆಟ ಆಡ್ಕೊಂಡು ಅವಳಿಗೆ ಪೊಂಗಲ್ ತಿನ್ನಿಸಿ ನಾವು ಇಬ್ಬರು ಟಿಫನ್ ಮಾಡೋಣ ಅಂತ ಬಂದ್ವಿ ಗೈಸ್. ಅಲ್ಲೂ ಅವಳು ಅದು ಇದು ಎಳಿಯೋದು, ನಮಗೆ ಟಿಫನ್ ಮಾಡೋಕ್ಕೆ ಬಿಡ್ತಾಯಿಲ್ಲ. ಸೊ ರಪ್ಪನ ಜೊತೆ ಕೂತ್ಕೊಂಡು ಅವಳು ಸ್ವಲ್ಪ ತಿಂದಳು. ಅದಾದಮೇಲೆ ಅವಳಿಗೆ ತುಂಬ ನಿದ್ದೆ ಬಂದಿತ್ತು ಗೈಸ್, ತುಂಬ ಅಳ್ತಾ ಇದ್ಲು. ಸೊ ಅವಳಿಗೆ ನಾನು ಬೇಗ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟೆ.
ಮಕ್ಕಳು ತುಂಬ ಕ್ಯೂಟಾಗಿ ಕಾಣಿಸ್ತಾರಲ್ವ ಗೈಸ್ ಅಳಬೇಕಾದ್ರೆ. ನನಗಂತೂ ಅಳಬೇಕಾದ್ರೆ ನೋಡೋಕೆ ತುಂಬ ಇಷ್ಟ. ಅದಾದಮೇಲೆ ಅವಳನ್ನ ಮಲಗಿಸಿ ನಾನು ಸ್ವಲ್ಪ ಬಟ್ಟೆ ಇತ್ತು, ಬಟ್ಟೆ ಎಲ್ಲ ವಾಶ್ ಮಾಡಿ ಎಲ್ಲ ಹಾರಾಕಿ ದೆನ್ ಅಷ್ಟರೊಳಗೆ ನಂದು ಮೈಕ್ ಬಂದಿತ್ತು ಗೈಸ್. ಇದು ನಾನು ಆರ್ಡ್ರ್ ಮಾಡ್ಕೊಂಡಿದ್ದೆ. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡಿರೋದ್ರಿಂದ ನಂಗೆ ಮೈಕ್ ಬೇಕಿತ್ತು. ಸೊ ನಾನು ಆರ್ಡ್ರ್ ಮಾಡಿಕೊಂಡು ಫ್ಲಿಪ್ಕಾರ್ಟಿಂದ ಮೈಕ್ನ ತರಿಸ್ಕೊಂಡೆ. ಅದಾದಮೇಲೆ ಅವರು ಕೇಳ್ತಾಯಿದ್ರು ಮೈಕ್ ಅಲ್ವಾ, ಏನಕ್ಕೆ ಏನು ಮಾಡ್ಕೊಂಡಿದ್ದೀರಾ ಅಂತೆಲ್ಲ. ನಾನು ಅವ್ರಿಗೆ ಹೇಳಿದೆ ನಾನು ಈ ಥರ ಲಾಗ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ, ಸೊ ನಾನು ಮೈಕ್ ಬೇಕು ಅಂತ ಆರ್ಡ್ರ್ ಮಾಡಿಕೊಂಡೆ ಅಂತ. ಅವರು ಆಲ್ ದಿ ಬೆಸ್ಟ್ ಎಲ್ಲ ಹೇಳಿ ಹೋದರು. ಅದಾದಮೇಲೆ ರಾಜ್ ಬಂದು ಎಲ್ಲ ಮೈಕೆಲ್ಲ ಚೆನ್ನಾಗಿದೆಯಾ, ಹೇಗಿದೆ, ವರ್ಕ್ ಆಗುತ್ತೆ, ಹೇಗೆಲ್ಲ ವರ್ಕ್ ಆಗುತ್ತೆ ಅಂತ ನನಗೆಲ್ಲ ಹೇಳ್ಕೊಟ್ರು ಗೈಸ್. ನಾನು ಎಲ್ಲ ನೋಡಿಕೊಂಡೆ ಯಾವ ಥರ ವರ್ಕ್ ಮಾಡಬೇಕು ಮೈಕ್ನ ಹಾಕ್ಕೊಂಡು ಅಂತ ಎಲ್ಲ. ನಾವೆಲ್ಲ ನೋಡೋಷ್ಟರಲ್ಲಿ ನಿಶು ಎದ್ಲು. ಹೋಯ್ತಮ್ಮ ಬಂಗಾರ, ಅಪ್ಪ ಹೋದ್ರ ಚಿನ್ನಿ. ನಿಶು ನೋಡಿ ಗೈಸ್, ಅಪ್ಪ ಹೋದ್ರು ಅಂತ ಅಳ್ತಾ ಇದ್ದಾಳೆ. ಬರ್ತಾರ ಬಾ ಇಲ್ಲ ಬಾ ನಿಶು, ಮೊಮ್ಮ ತಿನ್ಬಾಮ್ಮ. ನೋಡಿ ಗೈಸ್ ಬರ್ತಾನೆ ಇಲ್ಲ ಮೊಮ್ಮ ತಿನ್ನೋಕ್ಕೆ. ಇದು ರಾಗಿ ಮಾಲ್ಟ್ ಗೈಸ್. ಯಾರಿಗಾದರೂ ರೆಸಿಪಿ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ನಾನು ರೆಸಿಪಿನ ಮಾಡ್ತೀನಿ, ಓಕೆನಾ? ರೆಸಿಪಿ ಲಾಗ್ ಮಾಡ್ತೀನಿ. ನಿಶು ಬಾ, ನಿಶು ಬರ್ತೀರಲ್ಲ ಇವಾಗ? ಹಾಂ ನಿಶು ಗಾಯ್ಸ್ ಮಲ್ಕೊಂಡು ಎದ್ದಿದ್ದಾಳೆ. ನಿಶು ಏನು ತಿನ್ನೋಕ್ಕೆ ಬರ್ತಾ ಇಲ್ಲ ಗೈಸ್ ಇನ್ನು. ಬಾ ನಿಶು, ಬರಲ್ಲ? ತೆಗಿ ಒದಿಚ್ಚಂತಿ ಬಾ. ನೋಡು ಓ ಬಾ. ನೋಡಲಿ ಟೈಮ್ ಅವಾಗೆ 3 ಗಂಟೆ ಆಗೈತೆ. ಬಾ ನಿಶು, ಕುಂತ ಬಾ. ರಾಗಿ ಮಾಡಿ ತಿನ್ನಲ್ಲ ಗೈಸ್ ಅವಳು, ಬಟ್ ನಾನು ಮಾಡಿದ್ದೀನಿ. ನಿಶು ಮೊಮ್ಮು ತಗ ಮೊಮ್ಮು ನೋಡಿ ಗೈಸ್, ತಿನ್ನೋಕ್ಕೆ ಇದು ಮಾಡ್ತಿದ್ದಾಳೆ. ಆಯಿತು ಬಾ ನಿಶು. ತಿಂತಾ ಇದ್ದಾಳೆ ಇವಳು. ಇಷ್ಟೊತ್ತು ಸತಾಯಿಸಿ ಒಂದು ಕಡೆ ಕೂರೋದೇ ಇಲ್ಲ. ನಿಶು ಏನು ಹಂಗೆ ನೋಡುತ್ತೆ? ಹಾಂ ಮಮ್ಮು ಏನು ಮಮ್ಮು? ತಿನ್ನಿಸ್ತೀನಿ ತಗೋ. ಇವತ್ತು ನಮ್ಮ ವಾರ ಇದೆ, ಸೊ ನನಗೆ ಸ್ನಾನ ಮಾಡಿ ಪೂಜೆ ಮಾಡಬೇಕು. ಇಲ್ಲಿ ನೋಡಿ ನಿಶು ಹಾಯ್ ಮಾಡು. ನಿಶು ಏನು ತಿಂತಿರೋದದು? ಬಿಸ್ಕೆಟಾ? ನಿಶು ಹಾಯ್ ಮಾಡು. ಹಾಯ್ ಮಾಡಲ್ಲ? ಹಾಂ ಸರಿ ಗೈಸ್, ನಾನು ಸ್ನಾನ ಮಾಡಿ ಬಂದು ಸಿಗ್ತೀನಿ ನಿಮಗೆ. ಬಾಯ್. ಹಾಯ್ ಗೈಸ್, ಸ್ನಾನ ಆಯಿತು, ಬನ್ನಿ ರೆಡಿಯಾಗಿ ಪೂಜೆ ಸ್ಟಾರ್ಟ್ ಮಾಡೋಣ. ನಾನು ಪೂಜೆ ಸ್ಟಾರ್ಟ್ ಮಾಡಬೇಕಾದ್ರೆ ನಿಶು ಕೊಟ್ಲು ಕಾಟ. ಯಪ್ಪ ಎಷ್ಟು ಎಳೆದಾಡ್ತಿದ್ಲು ಅಂತ ಅಂದರೆ, ಅದಕ್ಕೆ ನಾನು ಯಾವಾಗಲೂ ಪೂಜೆನ ರಾಜ್ಗೆ ಹೇಳ್ಬಿಡ್ತೀನಿ, ಮಾಡಿಬಿಡಿ ಅವಳು ನನಗೆ ಮಾಡೋಕ್ಕೆ ಬಿಡಲ್ಲ ಅಂತ. ಬಟ್ ಇವತ್ತು ಅವ್ರದ್ದು ವರ್ಕ್ ತುಂಬ ಇತ್ತು ಅಂತ ಬೇಗ ಹೋದರು. ಬಂದಿದ್ದೇ ಲೇಟು ನೈಟು, ಸೊ ಮಲ್ಕೊಂಡು ಎದ್ದು ಅವರು ಬೇಗನೆ ರೆಡಿಯಾಗಿ 10 ಗಂಟೆಗೆಲ್ಲ ಹೊರಟುಬಿಟ್ರು. ಸೊ ನಾನೇ ಪೂಜೆ ಮಾಡಬೇಕು ಅಂತ. ನನಗೆ ಬೆಳಗ್ಗೆ ಆಗಲ್ಲ ಗೈಸ್, ತುಂಬ ಕೆಲಸ ಇರುತ್ತೆ, ಬೆಳಗ್ಗೆ ಎದ್ದೇಳೋದು ಲೇಟು.
ಪಾಪು ಬೇರೆ ಇರ್ತಾಳಲ್ವ, ಬೆಳಗ್ಗೆ ಆಗಲ್ಲ ನನಗೆ ಪೂಜೆ ಮಾಡೋಕ್ಕೆ. ಸೊ ನಾನು ಸಂಜೆನೇ ಮಾಡಿದ್ದು ಇವತ್ತು. ಬೆಳಗ್ಗೆ ಅಂದರೆ ರಾಜ್ ಮಾಡ್ತಾರೆ. ರಾಜು ಫ್ರೀ ಇದ್ದರು ಅಂತ ಅಂದರೆ ಬೆಳಗ್ಗೆ ನಾನು ಬೇಗ ನೆಲ ಎಲ್ಲ ಒರೆಸ್ಕೊಟ್ಬಿಡ್ತೀನಿ. ಅವರು ಪೂಜೆ ಎಲ್ಲ ಮಾಡಿಕೊಂಡು ಹೋಗ್ತಾರೆ ಡ್ಯೂಟಿಗೆ. ದೆನ್ ನಾನೇ ಇವತ್ತು ಮಾಡಿದೆ ಪೂಜೆನ. ಇವಳಂತೂ ಎಷ್ಟು ಎಳ್ದಾಡ್ತಿದ್ಲು ಅಂತ ಅಂದರೆ, ನಾನು ಎಲ್ಲಿದ್ದರೂ ನಾನು ಹಿಂದೆನೇ ಬಂದು ಎಲ್ಲ ಎಳ್ದಾಡೋದು ಮಾಡೋದು. ಬಟ್ ನಿಶುಗೆ ನಾನು ಏನು ಹೇಳ್ಕೊಟ್ರು ಮಾಡ್ತಾಳೆ, ಚೆನ್ನಾಗಿ ಮಾಡ್ತಾಳೆ. ಬಟ್ ಎಲ್ಲ ಎಳಿಬೇಕು, ತುಂಬ ತರಲೆ ಮಾಡಬೇಕು, ಅದು ಇದು ಆ ಕಡೆ ಈ ಕಡೆ ಅಡ್ಡ ಆಡ್ಕೊಂಡು ನನಗಂತೂ ಮಾಡೋಕ್ಕೆ ಬಿಡೋಲ್ಲ. ಸೊ ಅವಳ ಜೊತೆ ಆಟ ಆಡಿಕೊಂಡು ನಾನು ಪೂಜೆ ಎಲ್ಲ ಮುಗಿಸ್ದೆ. ಪೂಜೆ ಮಾಡ್ಬೇಕಾದ್ರೆ ಕಾನ್ಸಂಟ್ರೇಟೇ ಇರೋಲ್ಲ ಗೈಸ್ ಪೂಜೆ ಮಾಡೋಕ್ಕೆ. ಅವಳಂತೂ ಮಾಡೋಕ್ಕೆ ಬಿಡೋದೇ ಇಲ್ಲ, ಅದು ಇದು ಮಾಡ್ತಾನೆ ಇರ್ತಾಳೆ. ಸೊ ನಾನು ಮೇಲೆ ಕೂರಿಸ್ಕೊಂಡು ಅವಳನ್ನ ಪೂಜೆ ಮಾಡಿದೆ. ಅಲ್ಲಿ ಊದಿನ ಕಡೆ ಸುಟ್ಕೊಂಡ್ಬಿಡ್ತಾಳೋ ಅನ್ನೋಷ್ಟು ಭಯ ಆಗ್ಬಿಟ್ಟಿತ್ತು. ಮುಟ್ಟಕ್ಕೆ ಬರ್ತಾಯಿದ್ಲು ಹಗಲೆಲ್ಲ. ಸೊ ನಾನು ಪೂಜೆ ಎಲ್ಲ ಮಾಡಿದೆ. ಅವಳಿಗೆ ಎಷ್ಟು ಇಂಟ್ರೆಸ್ಟ್ ಅಂದರೆ, ನಾವು ಏನು ಮಾಡ್ತಿದ್ದೀವೋ ಅದನ್ನು ಅವಳು ಮಾಡಬೇಕು ಅಂತ. ಅವಳಿಗೆ ಎಷ್ಟು ಇಷ್ಟ ಅಂದರೆ, ಪೂಜೆ ಅಂದರೆ ತುಂಬ ಇಷ್ಟ. ನಾನೇನು ಮಾಡ್ತೀನೋ ಅವಳು ಅದನ್ನೇ ಮಾಡ್ತಾಳೆ. ಫೈನಲಿ ಪೂಜೆ ಎಲ್ಲ ಮುಗೀತು ಗೈಸ್. ನೋಡೋಣ, ರಾಜು ಬಂದು ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಬರ್ತಾರೆ ಅನ್ನೋ ಡೌಟೇ, ಬಟ್ ಬರ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಬಂದರೆ ಹೊರಗೆ ಹೋಗ್ತೀವಿ, ಇಲ್ಲ ಅಂದರೆ ಮನೆಯಲ್ಲೇ ಊಟ ಮಾಡ್ಕೊಂಡು ಮಲ್ಕೊಳೋದಷ್ಟೇ. ನಿಶು ಗಿಚ್ಚದಂದ್ರೆ ನಿನ್ನ ನಗುನಾ? ತುಂಬ ನೋವಾಗುತ್ತೆ ಗೋಶಿ ಗಿಚ್ಚೋದು. ನಿಶು ಇಲ್ಲಿ ನೋಡಿ ಫೋನ್. ಹಾಯ್ ಮಾಡೋರಿ. ಹಾಯ್ ಪ್ಲೇನ್ ಕಿಸ್ ಕೊಡು ಉಪ್ಪ ರೀ. ರಾಜ್ ಬರಲಿಲ್ಲ ಗೈಸ್. ಸೊ ನಾಳೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಪೋಸ್ಟ್ಪೋನ್ ಮಾಡಿದ್ರು. ನಾವೆಲ್ಲೂ ಹೋಗಲಿಲ್ಲ ಇವತ್ತು, ಹೊರಗೆ ಹೋಗಿಲ್ಲ ಎಲ್ಲೂ. ನಿಶುನ ಆಟ ಆಡಿಸ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದ್ರಲ್ಲೇ ಮುಗಿದೋಯ್ತು ದಿನ. ಅವಳಂತೂ ಒಂದು ಹತ್ರ ಇರ್ತಾಳೆ, ಹಿಡಿಯೋಷ್ಟರಲ್ಲೇ ಸಾಕಾಗಿ ಹೋಗಿರುತ್ತೆ ನನಗೆ. ನಿಶುಗೆ ಊಟ ಮಾಡಿಸ್ತಿದ್ದೀನಿ ಗೈಸ್. ನೈಟ್ ಆಗೋಯ್ತು, ಇವರಪ್ಪ ಬರಲಿಲ್ಲ. ಸೊ ಹೀಗೆ ಊಟ ಮಾಡಿಸಿ ಮಲಗ್ಸೋಣ ಅಂತ ಊಟ ಮಾಡಿಸ್ತಾ ಇದ್ದೀನಿ. ನಿಶು ಹಾಯ್ ಮಾಡು. ಹಾಯ್. ನಿಶು ಮಲ್ಕೊಂಡ್ಳು. ನನಗೂ ತುಂಬ ನಿದ್ದೆ ಬರ್ತಿದೆ. ಊಟ ಮಾಡಿ ಮಲ್ಕೋಬೇಕು ನಾನು. ಇವತ್ತಿನ ಲಾಗ್ ಇಷ್ಟೇ. ಸೊ ಯಾರಿಗೆಲ್ಲ ಇಷ್ಟ ಆಗುತ್ತೋ ನನ್ನ ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. Good night, bye.